ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮುದ್ದೆಗೆ ಒಂದು ಸೂಪರ್ ಆದಂತಹ ಸಾಂಬಾರು, ಮೂಲಂಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ಇವಾಗ ನೋಡೋಣ. ಇಲ್ಲಿ ನಾನು ಮೂಲಂಗಿ, ಬೀನ್ಸು, ನವಿಲುಕೋಸು ತೊಗೊಂಡಿದ್ದೀನಿ. ನಿಮಗೆ ಆಲೂಗಡ್ಡೆ ಹಾಕ್ಕೋಬೇಕು ಅನ್ನೋದಾದರೆ ಆಲೂಗಡ್ಡೆ ಹಾಕ್ಕೊಳ್ಳಿ. ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಜೀರಿಗೆ, 1 ಬೆಳ್ಳುಳ್ಳಿ, ಹಾಗೆ 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಜಾಮೂನ್ ಕಪ್ಪಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನಾವು ವಿಷಲ್ ಹೊಡೆಸ್ಕೊಳ್ಳೋಣ. ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ, ನೀರು ಕಾಯ್ದಾದ್ಮೇಲೆ ತೊಗರಿಬೇಳೆ ತೊಳ್ಕೊಂಡು ತೊಗರಿಬೇಳೆ ಹಾಕ್ಕೊಳ್ಳೋಣ. ಟೊಮೊಟೊನ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ಹಾಗೆ ಹಾಕ್ಕೊಳ್ಳಿ. ಹಾಗೆ ನಾವೇನು ತೊಗೊಂಡಿದ್ವಿ, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಹಾಗೆ ನಾವೇನು ಹೆಚ್ಚಿಟ್ಕೊಂಡಿದ್ದೀವಿ ಅಷ್ಟು ತರಕಾರಿಗಳನ್ನ ಹಾಕಿ ನಾವಿಲ್ಲಿ ವಿಷಲ್ ಹೊಡೆಸ್ಕೊಳ್ಳೋಣ. 3ರಿಂದ 4 ವಿಷಲ್ ಹೊಡೆಸ್ಕೊಳ್ಳಿ. ಬೇಳೆ ನೀವು ತಿನ್ನೋಕ್ಕೆ ಸಾಂಬಾರಲ್ಲಿ ಬೇಕು ಅನ್ನೋದಾದರೆ 1-2 ವಿಷಲ್ ಹೊಡೆಸ್ಕೊಳ್ಳಿ. ಇಲ್ಲ ಬೇಳೆ ನಮಗೆ ಸ್ಮ್ಯಾಶ್ ಆಗಿರಬೇಕು ಅಂದರೆ ಒಂದು 3ರಿಂದ 4 ವಿಷಲ್ ಹೊಡೆಸ್ಕೊಳ್ಳಿ. ವಿಷಲ್ ಹೊಡೆಸ್ಕೊಂಡಾಗಿದೆ ಒಂದು 3ರಿಂದ 4. ಅದು ತಣ್ಣಗಾಗೋಷ್ಟರಲ್ಲಿ ಒಂದು ಮಸಾಲೆಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಅಚ್ಕಾರ ಪುಡಿನ 1 ಸ್ಪೂನ್ ತೊಗೊಂಡಿದ್ದೀನಿ, ಹಾಗೆ ಸಾಂಬಾರು ಪುಡಿನ 1 ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಜಾಮೂನ್ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆ ಒಂದು 1/4 ಚಮಚದಷ್ಟು ಅರಿಶಿನ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಕುಕ್ಕರ್ ವಿಷಲ್ ತಣ್ಣಗಾಗಿದೆ. ನಿಮಗೆ ಸಾಂಬಾರಲ್ಲಿ ಬೇಳೆ ತಿನ್ನೋ ಥರ ಇರಬೇಕು ಅನ್ನೋದಾದರೆ 1ರಿಂದ 2 ವಿಷಲ್ ಹೊಡೆಸ್ಕೊಳ್ಳಿ. ಇಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಲಿ ಅನ್ನೋದಾದರೆ 3ರಿಂದ 4 ವಿಷಲ್ ಹೊಡೆಸ್ಕೊಳ್ಳಿ. ಈ ಥರ ಇದ್ದರೆ ಸಾಕು. ಇವಾಗ ಒಂದು ಜಾರಿಗೆ ನಾವೇನು ಬೇಯಕ್ಕೆ ಹಾಕ್ಕೊಂಡಿದ್ವಿ ಟೊಮೊಟೊ, ಅದನ್ನು ತೆಗ್ದು ಹಾಕ್ಕೊಳ್ಳೋಣ. ಹಾಗೆ ಇದ್ರ ಜೊತೆ ನಾವೇನು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ವಿ ಆ ತರಕಾರಿ ಜೊತೆಗೆ ಸ್ವಲ್ಪ ಬೇಳೆನೂ ತೊಗೊಂಡು ನಾವು ಹಾಗೆ ಅದರಲ್ಲಿ ಹಾಕಿದಂತಹ ಬೆಳ್ಳುಳ್ಳಿಗಳನ್ನೂ ಸ್ವಲ್ಪ ಆರಿಸ್ಕೊಂಡು ನಾವು ರುಬ್ಕೊಳಕ್ಕೆ ಹಾಕೊಳ್ಳೋಣ. ಈ ಥರ ಹಾಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಹಾಗೆ ನಾವೇನೇನು ತೊಗೊಂಡಿದ್ವಿ, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಸಾಂಬಾರು ಪುಡಿ, ಹಾಗೆ 1 ಕಪ್ ಕಾಯಿ ತುರಿ, ಹಾಗೆ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ. ತುಂಬ ಸಣ್ಣಗೆ ರುಬ್ಕೊಳಕ್ಕೆ ಹೋಗ್ಬೇಡಿ, ಮೀಡಿಯಮಾಗಿ ನೋಡಿಕೊಂಡು ರುಬ್ಕೊಳ್ಳಿ. ನೋಡಿ ಈ ಥರ ಇದ್ದರೆ ಸಾಕು, ತುಂಬ ಸಣ್ಣ ರುಬ್ಕೊಳಕ್ಕೆ ಹೋಗ್ಬಿಡಿ. ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ನಾವು ಅದರಲ್ಲಿ ಸ್ವಲ್ಪ 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದ ನಂತರ ಒಗ್ಗರಣೆಗೆ ಇಲ್ಲಿ ಒಣಮೆಣ್ಸಿನ್ಕಾಯಿ, ಸಾಸಿವೆ, ಕರಿಬೇವು ಸೊಪ್ಪು ಇಷ್ಟನ್ನು ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಯಾರೆಲ್ಲ ಹೊಸಬ್ರು ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ನಿಮ್ಮ ರೈಟ್ ಸೈಡ್ ಇರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಾವಿಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದಾಗಿದೆ. ಇವಾಗ ನಾವೇನು ಬೇಯಿಸಿಟ್ಕೊಂಡಿದ್ವಿ ಬೇಳೆ ತರಕಾರಿ ಎಲ್ಲನೂ ಇವಾಗ ಹಾಕ್ಕೊಳ್ಳೋಣ. ಈ ಥರ ಖಾರ ರುಬ್ಬಿ ಸಾಂಬಾರು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಮುದ್ದೆಗಂತೂ ನಮ್ಮ ಸೈಡೆಲ್ಲ ಖಾರ ರುಬ್ಬಿ ಸಾಂಬಾರು ಮಾಡ್ಕೊಳ್ತಾರೆ, ಆದರೆ ಈ ಬೆಂಗಳೂರು ಸೈಡಲ್ಲಿ ಯಾರೂ ಅಷ್ಟು ಖಾರ ರುಬ್ಬಿ ಸಾಂಬಾರು ಮಾಡೋದಿಲ್ಲ. ಸೊ ಈ ಥರ ಒಂದು ಖಾರ ರುಬ್ಬಿ ಸಾಂಬಾರು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಜನ ಇದ್ದಾಗ ಈ ಥರ ಮಾಡಿಕೊಂಡ್ರು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ತುಂಬ ಯೂಸ್ಫುಲ್ಲು ಆಗುತ್ತೆ ಈ ಥರ ಸಾಂಬಾರು. ನೀವು ಒಂದ್ಸಲ ಈ ಥರ ಸಾಂಬಾರನ್ನ ಟ್ರೈ ಮಾಡಿ, ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವೇನು ಖಾರ ರುಬ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸಮ ಮಾಡ್ಕೊಳ್ಳೋಣ ಸಾಂಬಾರನ್ನ. ಇಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷ ನಾವು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮುದ್ದೆಗಂತೂ ಸೂಪರ್ ಆಗಿರುತ್ತೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಸಾಂಬಾರು. ಖಾರ ರುಬ್ಬಿ ಮಾಡೋದ್ರಿಂದ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ, ಸಿಂಪಲಾಗಿ ಬೇಗನೂ ಮಾಡ್ಕೊಳ್ಳಬಹುದು. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವೀಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗಬೇಕು ಅನ್ನೋದಾದರೆ ನೋಟಿಫಿಕೇಷನ್ಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ.